ಜೀವನದಲ್ಲಿ ಏನನ್ನಾದರೂ ಸಾಧಿಸಿ ಮುಂದುವರಿಬೇಕಿದ್ರೆ, ಯಶಸ್ಸನ್ನು ಗಳಿಸ್ಬೇಕಿದ್ರೆ ಕೆಲವೊಮ್ಮೆ ನಮ್ಮೊಂದಿಗೆ ಇರುವವರ ನಮ್ಮವರ ಮಾತುಗಳಿಗೆ ಕಿವಿಡಾಗಬೇಕು. ಯಾರು ಏನು ಅನ್ಕೋತಾರೋ ಏನಪ್ಪ ಅಂತ ತಲೆ ಕೆಡಿಸ್ಕೊಳ್ಳದೆ ಹಿಂಜರಿಯದೆ ನಮ್ಮ ಪಾಡಿಗೆ ನಾವು ಗುರಿಯತ್ತ ಮನಸ್ಸನ್ನು ಕೇಂದ್ರೀಕರಿಸಬೇಕು. ಹಾಗಿದ್ರೆ ಮಾತ್ರ ಗೆಲುವು ನಮ್ದಾಗ್ಬೋದು. ಕಿವುಡು ಕಪ್ಪೆಯೊಂದು ಮರವನ್ನೇರಿದ ಕತೆ ಇದಕ್ಕೆ ಉತ್ತಮ ಉದಾಹರಣೆ. ಎತ್ತರವಾಗಿ ಬೆಳೆದ ಮರವೊಂದರ ತುದಿಯನ್ನೇರುವುದು ಬೆಳೆದು ನಿಂತ ಯುವ ಕಿವುಡು ಕಪ್ಪೆಯೊಂದರ ಕನಸಾಗಿತ್ತು. ಅದಕ್ಕಾಗಿ ಒಂದಿನ ತನ್ನ ಸಂಗಡಿಗರು ಪಕ್ಕದಲ್ಲಿ ಇರುವಾಗ ಪ್ರಯತ್ನಿಸ್ತಾ ಇತ್ತು. ಕೆಳಗಿನಿಂದ ನಿಂತು ನೋಡ್ತಿದ್ದ ಉಳಿದ ಕಪ್ಪೆಗಳು ಇದನ್ನು ಕಂಡು ಗೇಲಿ ಮಾಡಿ ನಗ್ತಾ ಇದ್ರು, ಚಪ್ಪಾಳೆ ತಟ್ಟಿ ಅಣುಕಿಸ್ತಾ ಇದ್ವು. ಇದು ನಿನ್ನಿಂದ ಅಸಾಧ್ಯ, ಕೆಳಗಿಳಿ ಬೇಗ ಅಂತ ಕೂಗಿ ಕೂಗಿ ಹೇಳ್ತಾ ಇದ್ವು. ಇದ್ಯಾವುದನ್ನು ಅರಿಯದ ಕಪ್ಪೆ ಮತ್ತಷ್ಟು ಉತ್ಸಾಹದಿಂದ ಕೊಂಬೆಯಿಂದ ಕೊಂಬೆಗೆ ಏರುತ್ತಾ ಕೊನೆಗೂ ತುದಿ ತಲುಪುವಲ್ಲಿ ಯಶಸ್ವಿಯಾಯಿತು. ಅಣಕಿಸುವವರ ಮಾತುಗಳನ್ನು ಅರಿಯದ ಕಿವುಡು ಕಪ್ಪೆ ಅದನ್ನು ತನಗೆ ನೀಡುವ ಪ್ರೋತ್ಸಾಹ ಎಂದು ತಿಳಿಯುತ್ತಲೇ ಮೇಲಕ್ಕೇರುತ್ತಲೇ ಹೋಯಿತು. ಕೊನೆಗೆ ಗೆಲುವಿನ ನಗೆ ಬೆರೆತು ಮೇಲಕ್ಕೇರಬೇಕೆಂಬ ಛಲ ಹಾಗೂ ಆತ್ಮವಿಶ್ವಾಸ ಆ ಕಪ್ಪೆಯಲ್ಲಿತ್ತು. ಪ್ರಯತ್ನವನ್ನೂ ಮಾಡದೆ ಉತ್ತೇಜನವನ್ನೂ ನೀಡದೆ ಅಣಕಿಸ್ತಾ ಇದ್ದ ಕಪ್ಪೆಗಳು ಕೊನೆಗೆ ಏನೂ ಮಾಡಲಾಗದೆ ಕೆಳಗೆ ಉಳಿದ್ವು. ಸರಳವಾದ ಈ ಕತೆ ನಮ್ಮ ಬದುಕಿಗೆ ಅದ್ಭುತವಾದ ಸಂದೇಶಗಳನ್ನು ನೀಡ್ತದೆ. ಸಣ್ಣದೊಂದು ಪ್ರೋತ್ಸಾಹದ ಉತ್ತೇಜನದ ಮಾತು ಒಬ್ಬನ ಬದುಕಿನ ಹೆಜ್ಜೆಗಳನ್ನು ಬದಲಿಸಿಬಿಡ್ಬೋದು, ಆತನನ್ನು ಎತ್ತರಕ್ಕೇರಿಸಲೂಬಹುದು. ಆದರೆ ಎಷ್ಟೋ ಸಲ ನಿಮ್ಮ ಬದುಕಲ್ಲಿ ಈ ಕಥೆಯಲ್ಲಿನ ಸನ್ನಿವೇಶಗಳೇ ನಡೀತವೆ. ಮೇಲಕ್ಕೇರೋರನ್ನು ಕೆಳೆಯುವ ಅನೇಕರು ನಮ್ಮ ಸುತ್ತಮುತ್ತನೇ ಇರ್ತಾರೆ. ನಮ್ಮ ಪ್ರಯತ್ನಗಳ ಬಗ್ಗೆ ಸಂದೇಹ ಪಡ್ತಾರೆ, ಆಡ್ಕೋತಾರೆ. ಕೆಳಗಿಳಿಸುವ ಪ್ರಯತ್ನಗಳನ್ನು ಮಾಡ್ತಾನೆ ಇರ್ತಾರೆ. ನಮ್ಮ ಸಾಮರ್ಥ್ಯದ ಕುರಿತು ಆತ್ಮವಿಶ್ವಾಸ ಕುಗ್ಗುವಂತೆ ಮಾಡ್ತಾರೆ. ತಾವು ಮುಂದೆ ಹೋಗದೆ ಇತರರನ್ನು ಬಿಡದೆ ಕಾಲಹರಣ ಮಾಡ್ತಾರೆ. ಇಂತಹ ಸನ್ನಿವೇಶಗಳಲ್ಲಿ ಭಯಪಡದೆ ಕಪ್ಪೆಯ ಹಾಗೆ ಕಿವುಡಾಗಿದ್ದರೆ ಮಾತ್ರ ನಾವು ಯಶಸ್ಸನ್ನು ಗಳಿಸಲು ಸಾಧ್ಯ. ಅನೇಕ ಬಾರಿ ಸೋಲ್ಬಹುದೆಂಬ ಭಯವೇ ನಮ್ಮ ಎಲ್ಲ ಪ್ರಯತ್ನಗಳಿಗೂ ಅಡ್ಡಿಯಾಗುತ್ತೆ. ಆದರೆ ಟೀಕೆಗಳಿಗೆ ತಲೆ ಕೆಡಿಸ್ಕೊಳ್ಳದೆ ಗುರಿಯನ್ನು ತಲುಪುವ ಛಲ ನಮ್ಮಲ್ಲಿ ಇರಬೇಕು. ಆತ್ಮವಿಶ್ವಾಸ ಹಾಗೂ ಛಲ ನಮ್ಮಲ್ಲಿದ್ದರೆ ನಮ್ಮೆಲ್ಲ ನ್ಯೂನತೆಗಳನ್ನು ಮೀರಿ ನಿಲ್ಬೋದು.